ಸಭಿಕರಿಗೆಲ್ಲ ಶಿರಬಾಗಿ ಕರಮುವುದು ಹೇಳುವುದೇನಪ್ಪಾ ಅಂತಂದ್ರ ಹೌದಲ್ರಿ ಮಾಸ್ತರ್ ಹೇಳ್ಬೇಕಾಗ್ಯದ. ಸುರವಿಗೆ ಎದ್ದು ಕೂಡಲೇ ಏನ್ ಹೇಳಿದ್ದೇವು ನಾವು? ಏನ್ ಹೇಳಿದೇವ್ರಿ ಮಾಸ್ತರ್? 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳುತ್ತೀನಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಹೌದಲ್ರಿ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ ಗುರುನಾಥ, ದೇವ್ರಂತ ನಡ್ಕೊಂಡು ಅವಾಗ ಸಿಕ್ಕೇ ಸಿಗ್ತಾನ. ಹೌದು. ದೇವ್ರು ಸಿಗಲಿ ಸಿಗಲಾರ್ದೆ ಇರ್ಲಿ. ಹೌದಲ್ರಿ ಮಾಸ್ತರ್. ಆ ಮಲ್ಲಯ್ಯನ ಮ್ಯಾಗ ಭಕ್ತಿ ನಮ್ಮದು ಜನ್ಮ ಇರುತ್ತಾನ ಅಂತ ನಾವು ಹೇಳಿದ್ದೆವು. ಅವ ಏನ್ ತಂದಾನ ಗೊತ್ತೇನ್ರಿ ಮಾಸ್ತರ್? ಏನ್ ಹೇಳಕತ್ತ? ಅವ ಪ್ಯಾಂಟ್ ಹಾಕೊಂಡ್ ಬಂದಿರಿ, ನೀವು ಧೋತರೆ ಹಾಕೊಂಡ್ ಬಂದ್ರಿ, ಇದು ಲೌಕಿಕ ಮಾತಾಡ್ತಾನ ಮಾಸ್ತರ್. ಇಲ್ಲ ಮಾತಾಡಿ. ನೀ ಇಲ್ಲಿ ಏನ್ ಅದಕ್ಕೆ ಬಂದಿದಿ? ನಾಗೇಶಿ ಬೆಳ್ಸಕ್ ಬಂದಿದಿ. ಬಂದಾನಲ್ಲ. ನೀ ಬಿ ಒಂದೆರಡು ಸೀರೆ ಹಾಕೊಂಡ್ ನೋಡಮ್, ಜಂಪರ್ ಹಾಕೋತೇನು ಹಾಕೊಂಡ್ ಬೆಳೆಸಿದಿ. ಹೌದಂತಿನ್ನ ಮೊದಲು ಏನ್ ಹೇಳ್ತಾರ ಮಾಸ್ತರ ಸರ್ವಜ್ಞ ಮೂರ್ತಿಗಳು? ಏನ್ ಹೇಳ್ಯಾರ? ಸಿಂಹದ ಬಾಲ ಆಗೋದಕ್ಕಿಂತ ಮನದ ಮುಖ ಆಗದಲೇ ಸವಯ್ಯ, ಪಂಜರದ ಗಿಳಿ ಆಗೋದಕ್ಕಿಂತ ಕಾಡಿನ ಕಾಗಿ ಆಗದಲೇ ಸವಯ್ಯ, ದಡ್ಡನ ಗುರು ಆಗೋದಕ್ಕಿಂತ ಜಾಣನ ಶಿಷ್ಯ ಆಗೋದಲೇ ಸವಯ್ಯ, ಕತ್ತಿ ಕಟ್ಟೋದಕ್ಕಿಂತ ಕುದುರೆ ಕಟ್ಟದಲೇ ಸವಯ್ಯ, ಕ್ವಾಣ ಕಟ್ಟೋದಕ್ಕಿಂತ ಒಂದು ಹಳಿಯತ್ತ ಕಟ್ಟದಲೇ ಸವಯ್ಯ, ಶ್ರೀಮಂತನ ಸೂಳಿ ಆಗೋದಕ್ಕಿಂತ ಬಡವನ ಪತ್ನಿ ಆಗದಲೇ ಸವಯ್ಯ ಅಂದ ನಮ್ಮ ಕುಮಾರ ಕಕ್ಕಯ್ಯ. ಮೊದಲ ಮಾಸ್ತರ ಶಾಲೆ ಕೈದಾಗ ಶಿಷ್ಯ ಆಗಬನ್ನಿ, ದೊಡ್ಡ ಗುರು ಆಗಬೇಡ. ಏನ್ ಹೇಳಲ್ರಿ ಮಾಸ್ತರ? ಏ ಹೆಣ್ಣಿಲ್ದೆ ದೊಡ್ಡ ದೊಡ್ಡ ಮಹಾತ್ಮರು ಯಾರಿಗೂ ನಿಗ ಆಗಿಲ್ಲ ಅಂತ ಇವ ಹೇಳಲ್ಲ ಮಾಸ್ತರ. ಮೋಕ್ಷ ಆಗಿಲ್ಲ. ಇದೇ ಜಿಲ್ಲೆದಾಗ ಹುಟ್ಟಿ ನೀನು ಎಲ್ಲಿ? ಬಿಜಾಪುರ ಜಿಲ್ಲೆದಾಗ ಹುಟ್ಟಿದಿ. ಇಲ್ಲೇ ನಮ್ಮ ಸಿದ್ದೇಶ್ವರಪ್ಪ ಅವರು ಹೆಣ್ಮಕ್ಳು ರೊಟ್ಟಿ ಮಾಡೋದು ಉಂಡಿಲ್ಲ. ಕಿಶಾಕ ಅಂಗಿಗೆ ಕಿಶ ಹಚ್ಚಿಲ್ಲ, ರೊಕ್ಕ ಕೈದಾಗ ಹಿಡ್ದಿಲ್ಲ. ಅವ್ರದ್ದು ಹಾಟ್ಯಾರ ಹಂಗ್ಯಾರ. ಹೊರಗಿನ ದೇಶದಾಗ ಹೋದ್ರ ರೊಕ್ಕ ಹಿಡಿದಿಲ್ಲ ಮಾಸ್ತರ. ಅವ್ರು ಯಾವ ಹೆಣ್ಣಿನ ಸನಿ ತಗೊಂಡಾರೇನು? ಹೆಣ್ಣಿನ ತಗೊಂಡಾರ ಸನಿ ಯಾರು ತಗೊಂಡಿಲ್ಲ. ಹೆಂಡಿಗೆ ಮಾಡ್ಕೊಳ್ಳಾರ್ದೆ ಮೋಕ್ಷ ಹೊಂದ್ಯಾರ. ಇವ್ರು ಪಾರ್ವತಿ ಇದ್ದಕ್ಕೆ ನಮ್ಮ ಪರಮಾತ್ಮನಿಂದ ಮೋಕ್ಷ ಹೊಂದ್ಯಾಳ. ಹೌದಲ್ರಿ ಮಾಸ್ತರ? ಒಂದಿನ ಆಸೆ ಆಯ್ತತ. ಏನತ್ತ? ಏನಾಗ್ಯದ್ರಿ? ಪರಮಾತ್ಮನ ಕಡೆಗೆ ನಾ ಏನ್ರ ಬೇಡ್ಕೋಬೇಕಂತ ತಿಳ್ಕೊಂಡು ಆ ಪಾರ್ವತಿ ಮತ್ತು ಏನಿದ್ರು ನೋಡು, ಸರಸ್ವತಿ ಲಕ್ಷ್ಮಿ ಇದ್ದಕ್ಕೆ ಏನಿದ್ರು ಅವ್ರಿಗೆಲ್ಲ ಒಂದೊಂದು ಪದವಿ ಕೊಟ್ಟಿದ್ರು, ಬ್ರಹ್ಮದೇವ ಮತ್ತು ವಿಷ್ಣು. ಹೌದಲ್ರಿ? ಕೊಟ್ಟಾರ. ಪದವಿ ಕೊಟ್ಟಾಗ ಇವು ಹೋಗಿ ಜಗಳ ತೆಗೆದು ಯಾರು ಪಾರ್ವತಿ ಇದ್ದಕ್ಕೆ ಗಂಡು ನೋಡ ಜಗಳ ತೆಗೆದ್ರು. ಏನಂತಾರೀ? ಬೇಡಿದಂತ ಭಕ್ತರಿಗೆಲ್ಲ ಬೇಡಿದೆಲ್ಲ ಕೊಟ್ಟಿರಿ, ನನಗೇನು ಕೊಟ್ಟಿದೀನಿ ಅಂತ ತಿಳ್ಕೊಂಡಿದ್ವು. ಅಳ್ಳಕತ್ತ ಅಳ್ಳ ಕೊತ್ತಾಗ ನಿನಗೆ ಏನು ಬೇಕು ಬೇಡಂದ. ನಿನ್ನ ಶರೀರದೊಳಗೆ ಅರ್ಧ ಭಾಗ ನನಗೆ ಕೊಡುವತ್ತು ಬೇಡ್ಕೊಂಡಾಳಿಕಿ. ಹೌದಲ್ರಿ? ಬೇಡ್ಕೊಂಡಾಳ. ಅವಾಗ 2 ರೂಪ ತೋರಿಸನ ಪರಮಾತ್ಮ. ಅರ್ಧ ಶರೀರಕ್ಕೆ ಕೊಟ್ಟನ ಇಲ್ಲ. ನಾವು ನಿಂದಿಕ್ಕಿ ಮುಕ್ತಿ ಒಂದ್ ಹೇಳಪ್ಪ ಅಂದ್ರೆ ಅಕ್ಕಿನಿಂದ ಇವನಿಗೆ ಹೆಂಗ್ ಮುಕ್ತಿ ಆಗ್ತದ? ನೋಡು ಹೋಲಿ ಇವರು ಪಾರ್ವತಿ ಇದ್ದಕ್ಕೆ ಮುಂದ ಪರಮೇಶ್ವರ ಪಾರ್ವತಿ ಇಬ್ರು ಕೂತಿದ್ರು. ಇನ್ ನಮ್ಮ ಗುರು ರೇವಣಾದ್ಯ ತಿಳ್ಕೊಂಡು ಇವರು ದೊಡ್ಡ ಶರಣರು ಇವ್ರು. ಹೌದಲ್ರಿ ಮಾಸ್ತರ? ಒಂಟೆ ಕೈಲಿ ನಮಸ್ಕಾರ ಮಾಡನತ್ತ ಕೈಲಾಸದಾಗ. ಕೈಲಾಸದೊಳಗೆ ಯಾರು ಹೋಗ್ಯಾರ ಅಂತ ಕೇಳಿದ್ರು ಅವ್ರ ಮಾತ. ಎದ್ರಾಗ ಕ್ಯಾಲಿ ಒಳಗ ಕೈಲಾಸದಾಗ ಬಿದ್ದವ್ರು ಯಾರು? ಬಾಳ ಹೇಳಿದ್ದು ಕೇಳಿದ್ದು ಹೇಳ್ಬೇಕಂತ ತಿಳ್ಕೊಂಡು ಬಾಳ ಇದು ಹಚ್ಚಲಾಕತ್ತಾಳ್ರಿ. ಕೈಲಾಸದೊಳಗ ಮಾತ್ರ ಕೂತಿದ್ರು. ಅಲ್ಲೆಲ್ಲ ನಟ ನಟಿಯರೆಲ್ಲ ಭೃಂಗಿ ನಾಂಟಿ ಇಂಥವ್ರೆಲ್ಲ ಏನ್ ಮಾಡ್ತಿದ್ರು? ಅಲ್ಲಿ ಗಂಧರ್ವರೆಲ್ಲರೂ ಮಾತ್ರ ನಾಟ್ಯ ಮಾಡ್ತಿದ್ರು. ಮಾಡುವಂತ ಟೈಮ್ ಒಳಗೆ ಹೋಗಿ ಒಂಟೆ ಕೈಲಿ ನಮಸ್ಕಾರ ಮಾಡನತ್ತ. ಯಾರು ಮಾಡ್ಯಾರಿ? ಗುರು ರೇವಣಾದ್ಯ ಒಂಟೆ ಕೈಲಿ ನಮಸ್ಕಾರ ಮಾಡ್ದ. ಪಾರ್ವತಿ ಸಿಟ್ಟು ಬತ್ತು. ಇವ್ರು ಪಾರ್ವತಿ ಸಿಟ್ಟು ಬತ್ರಿ ಪಿಚ್ಚಗಣಕಿಗೆ. ಇದು ಪಿಚ್ಚಗಣಕ್ ಏನಂದ್ರು ಎಡಕಿನ ತೊಡೆ ಮ್ಯಾಗ ಕೂತಿದ್ರು. ಅವನಿಗೆ ಮುಕ್ಕಳ ಹೈಕೊಳಕ್ ಸರಿಯಾಗಿ ಭಾವಾಗ ಮುಕ್ಕಳ ಹೈಕೊಳಕ್ ಲಂಗೂಟಿ ಇಲ್ಲ. ಯಾವ ಒಂಟೆ ಕೈಲಿ ನಮಸ್ಕಾರ ಮಾಡ್ತಾನಲ್ಲ, ನಾ ಮಗಲ ಕೂತಿದ್ವಿ, ಇವನಿಗೆ ಪಕ್ಕ ಗೊತ್ತಿಲ್ಲ ಏನಂದಳಕಿ. ತಲೆ ಹಾಪಿತ್ತು ಪಾರ್ವತಿ. ಅವಾಗ ಪರಮಾತ್ಮ ಎಲ್ಲ ಗೊತ್ತಿತ್ತು. ಪರಮಾತ್ಮ ಏನಂದ, ಯಾವ ಒಂಟೆ ಕೈಲಿ ನಮಸ್ಕಾರ ಮಾಡಲ್ಲ ಅವನಿಗೆ ಕೇಳಿದ್ರು ಉತ್ತರ ಅಂತ ಹೇಳ್ದ. ಅವಕ್ಕೆ ಜಗಳ ಹಚ್ಕೋತ ಹೋಗಲಕ್ಕ ತಿಳ್ಕೊಂಡು ನಾವು ಹೇಳ್ದ. ಅವಾಗ ಪಾರ್ವತಿ ಇದ್ದಕ್ಕೆ ಕೇಳಿದ್ಲು, ಏ ಸಾಧು, ಮುಕ್ಕಳ ಹೈಕೊಳಕ್ ಲಂಗೂಟಿ ಇಲ್ಲ ಮಗನ, ಒಂಟೆ ಕೈಲಿ ನಮಸ್ಕಾರ ಮಾಡ್ತಿದ್ಲು, ಎಷ್ಟು ಸೊಕ್ಕದ ನಿನಗ ಅಂದಳಕಿ. ಅವಾಗ ಗುರು ರೇವಣಾದ್ಯ ಹೇಳನತ್ತ, ಆದಿ ಮುನಾದಿ ನೀರೇ ನಿರಾಕಾರ ಹಚ್ಚಿ ಕಡಿಗಿ ನಮ್ಮ ಅಪ್ಪ ಒಬ್ಬನೇ ಹಾನ ನನಗೆ ಗೊತ್ತದ, ಅದಕ್ಕೆ ನಾವು ಒಂಟೆ ಕೈಲಿ ನಮಸ್ಕಾರ ಮಾಡಿನಿ ಅಂತ ಹೇಳತ್ತ. ಅವಾಗ ಇವ ಅಕ್ಕಿ ಏನಂದತ್ತ, ನಾ ನಿಮ್ಮ ಅಪ್ಪನ ಮಗಲ ಕೂತೀನಿ, ಅವನ ಅರ್ಧಾಂಗಿನಿ ಅದೀನಿ, ನಾ ಇದ್ದಿದ್ದು ಖಬರ್ ಇಲ್ಲ ನಿನಗ. ನೀ ಅರ್ಧಾಂಗಿನಿ ನನ್ನ ಬಾಳ ಹೆಚ್ಚು ತಿಳ್ಕೊಂಡಿದೇನು, ಅದಕ್ಕೆ ನಿನಗೆ ಹಾಪ ಬುದ್ಧಿ ಅಂದಾರ ಅಂತವ್. ಎರಡು ಕೂಡಿ ಜಗಳಾಡ್ಲಕತ್ರಿ ಕೈಲಾಸದಾಗ. ಜಗಳಾಡುವಂತ ಟೈಮ್ ಒಳಗ ಪರಮಾತ್ಮ ಹೇಳ್ತಾನ, ನೀವು ಇಬ್ರು ಇಲ್ಲಿ ಜಗಳಾಡಬ್ಯಾಡ್ರಿ, ಭೂಲೋಕದೊಳಗೆ ಮಾತ್ರ ನೀ ಇಂತಲ್ಲಿ ಹುಟ್ಟಿ ಬಾ. ಲಕ್ಷ್ಮಿಗೆ ಏನ್ ಹೇಳ್ದ, ಕೊಲ್ಲಾಪುರ ಮಾಮಾಯಾಗಿ ಮಾತ್ರ ಹುಟ್ಟಿ ಬಾ ಅಂತ ಹೇಳ್ದ. ಇವ್ ಗುರು ರೇವಣಾದ್ಯಗೆ ಏನ್ ಹೇಳ್ದ, ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗಿಂದ ನೀನು ಹುಟ್ಟಿ ಬಾ, ಅವಾಗ ನಿಮ್ ಇಬ್ರದು ಸಾಮರ್ಥ್ಯ ತಿಳಿತದ ತಿಳ್ಕೊಂಡು ಗೊತ್ತ ಕಳಿಸದ ಪರಮಾತ್ಮನೇ. ಈ ಭೂಲೋಕಕ್ಕೆ ಬಂದ ಬಳಿಕ ನಮ್ಮ ಗುರು ರೇವಣಾದ್ಯನ ಕೈಯಾಗ ಸಿಕ್ಕಿ ಇವ್ರು ಲಕ್ಷ್ಮಿದ್ ಏನಾಗ್ಯದ ಹಣಿ ಬರ. 9 ಬಾಗಲ ಇದ್ದು ಅಕ್ಕಿನ ಮನೆಗೆ. ಹಿಂದ್ 9 ಬಾಗಲ, ಮುಂದ್ 9 ಬಾಗಲ, ಮಗಳು 9 ಬಾಗಲ, ಈ ಕಡೆ 9 ಬಾಗಲ. ಒಟ್ಟು ಬಾಗಿಲಿಗೆ ಒಂದೊಂದು ಶಿವ ನಿಂದ್ರಿಸಿದಳತ್ತಕಿ. ಯಾರು ಬರ್ತಾರ ಅವ್ರಿಗೆಲ್ಲ ನುಂಗದೆ.
ಹಿಂಗ ಆಗಿದ್ದು ಉಟ್ಪುಟ್ಟ ಭಾಳ ನಡೆದಿತ್ತು. ಎಂತಿದ್ದವ್ರೆಲ್ಲ ಮಾತ್ರ ಆಕೆ ಕೈಯಾಗ ಸಿಕ್ಕು ಒದ್ದಾಡಿ ಹೋಗಿದ್ರು. ಅವಾಗ ಬಂದ ನೋಡ್ರಿ ಗುರು ರೇವಣಾದ್ಯ ತಿರ್ಗಾಡ್ಕೋತ ಸಂಚಾರ ಮಾಡ್ತಾ ಮಾಡ್ತಾ ಬಂದ್ ಹಾಕಿದ್ ಬಲ್ಲಿ ಎಲ್ಲರೂ ಸಾಕಷ್ಟು ಮಂದಿ ಹೇಳಿದ್ರು ಅವನಿಗೆ ಅವ್ನು ಆಕಿನ ಸನ್ಯಾಕ ಹೋಗ್ಬೇಡ್ರಿ, ಎಲ್ಲರ ಹೋರಿ ಕರೆ ಆ ಜಾಗಿಗೆ ಹೋಗ್ಬೇಡ್ರಿ ತಿಳ್ಕೊಂಡು ಹೇಳಿದ್ರತ್ತ. ನೋಡ ಮತ್ತ ಆಕಿ ಏನ್ ಮಾಡ್ತಾಳ ಮಾಡ್ಲಿ ತಿಳ್ಕೊಂಡು ಅವ ಹೋದ ಗುರು ರೇವಣಾದ್ಯ. ಈಕಿ ಏನ್ ಮಾಡಿದಳು, ಹೆಂಗಾರ ಮಾಡಿ ಇವನಿಗೆ ನಾಶ ಮಾಡ್ಬೇಕ ತಿಳ್ಕೊಂಡು ಮಲ್ಯಾಗ ವಿಷ ತುಂಬಿಕೊಂಡು ಕೂತಿದ್ಳು ಈಕಿ ಕೊಲ್ಲಾಪುರ ಮಾಯಿ. ಅವಾಗ ಗುರು ರೇವಣಾದ್ಯಾಗ ಕೂಸು ಮಾಡಿಕೊಂಡು ಮಾತ್ರ ಮಲಿಗೆ ಹಚ್ಚಬೇಕು ಅನ್ನೋದ್ರೊಳಗಾಗಿ ಹೆಬ್ಬಟ್ ಹಚ್ಚ ಒಳಗಿನ ವಿಷಯ ಎಲ್ಲ ಜೊಕ್ಕೊಂಡು ಬಿಟ್ಟಾರೆ ಅವ ಗುರು ರೇವಣಾದ್ಯ. ಓಲ್ಯಾಗ ಬಿದ್ದು ಒದ್ದಾಡಿ ಅಳ್ತಿದ್ಳು ಮಗಳಿಕಿ. ಅವಾಗ ಎಲ್ಲಿದ್ದಳು ನಿಮ್ಗೆ ಪಾರ್ವತಿ? ಆಕಿ ಒದ್ದಾಡುವಂತ ಟೈಮ್ ಒಳಗೆ ಎಲ್ಲಿ ಹೋಗಿದ್ರು ನಿಮ್ ಪಾರ್ವತಿ? ನೀವು ಹೋಗಿ ಬಿಡ್ಸೋದಿತ್ತು. ಅವ್ನಿಗೆ ಸವಾರ ಮಾಡಾಳ, ಇವನಿಗೆ ಸವಾರ ಮಾಡಾಳ, ಅವ್ರಿಗೆ ರಕ್ಷಣೆ ಮಾಡಾಳ, ಇವ್ರಿಗೆ ರಕ್ಷಣೆ ಮಾಡಾಳ ಅಂತ ಹೇಳ್ತೀರಿ. ಮತ್ತ ಆಕಿಗೆ ಯಾಕೆ ರಕ್ಷಣೆ ಮಾಡ್ಲಿಲ್ಲ ಬಂದಲ್ಲಿ? ನೋಡಮ್ ಬಂದು ತಡಿಬೇಕಾಗಿತ್ತಲ್ಲ ಆಕಿ. ಇವ್ರೇ ಹೋಗಲಕ್ಕಲ್ಲಿ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ತಾಕತ್ತ? ಇರ್ಲಿ, ಅದಕ್ಕ ಮೂಲ ತಳದಾಗ ಪಾರ್ವತಿ ಇದ್ದಕ್ಕೆ ಏನ್ ಮಾಡ್ಯಾಳ, ಪರಮೇಶ್ವರನ ನನ್ನ ಗಂಡ ಆಗಲ್ಲ ತಿಳ್ಕೊಂಡು 12,000 ವರ್ಷ ತಪಶ್ಚರ್ಯ ಮಾಡ್ಯಾಳಕಿ. ಅವಾಗ ಪರಮಾತ್ಮಗೆ ಪಡ್ಕೊಂಡಾಳ. ಮತ್ತ ಅವನು ಅಕ್ಕಿನಿಂದ ಮುಕ್ತಿ ಆಗೋದಿತ್ತಪ್ಪ ಅಂತಂದ್ರ ಬ್ರಹ್ಮಮಯ ಜಗವೆಲ್ಲ ಬಿಂದುಮಯ ಜಗ, ಬೀಜಮಯ ವೃಕ್ಷ, ಹಿಂಗ ಜಗತ್ತದೊಳಗೆ ಲೇಖ ಕೊಟ್ಟಾರ ಅವರು. ಮತ್ತ ಆಕಿನಿಂದ ತಯಾರಾಗಿತ್ತು, ಆಕಿನಿಂದ ಜಗ ಎಲ್ಲ ಉದ್ಧಾರ ಆಗ್ತಿತ್ತಪ್ಪ ಅಂತಂದ್ರ ಶಕ್ತಿಮಯ ಜಗತ್ತೆ, ಹೆಣ್ಣಮಯ ಜಗತ್ತೆ, ಹೆಣ್ತಿಮಯ ಜಗತ್ತೆ ಅಂತ ಬರೀತಿದ್ರು ಅವರು. ಬರ್ದಿಲ್ಲ ಅವರು. ಎಲ್ಲಾನು ಮಾತ್ರ ಭಗವಂತನಿಂದ ಆಗ್ಯದ ತಿಳ್ಕೊಂಡು ಏನ್ ಮಾಡ್ಯಾರ, ಶಿವಮಯ ಜಗತ್ತೆ ಅಂದಾರ ಇದಕ್ಕ. ಎಲ್ಲಪ್ಪ ನಮ್ಮ ಮನೆ ನಮ್ಮ ಹೆಣ್ಮಕ್ಳಿಂದ ನಡೀತಿ ಅಂತಂದ್ರ ನಮ್ಮ ಅದೇ ಬರೀತಿದ್ ನಮ್ಮ ಮನೆ ಮ್ಯಾಗ. ಮನಿ ಮ್ಯಾಗ ಬೋರ್ಡ್ ಏನದ? ಅದೇ ಬರೀತಿದ್ ನಾ ಹೇಳ್ದಂಗೆ ಶ್ರೀ ಸಿದ್ಧಾರೂಢಾಯ ನಮಃ ಅಂತ ತಿಳ್ಕೊಂಡು ಬೋರ್ಡ್ ಹಾಕ್ಯಾರ. ಅಲ್ಲಿ ಆದ್ರೂ ಕೂಡ ನಮ್ಮ ಅಪ್ಪನ ಹೆಸರು ಹಾಕ್ಯಾರ ಮನಿ ಮ್ಯಾಗ. ಆದ್ರೂ ಕೂಡ ಹೌದು ಮಾಲಕನ ಹೆಸರು ಹಾಕ್ಬೇಕಾಗ್ತದ ಮನಿ ಮ್ಯಾಗ. ಈಗ ಯಾರ್ದಾರ ಮನಿ ಕೇಳಿದ ಕೂಡಲೇ ಒಂದ್ 10 ಎಕರೆ ಆಸ್ತಿ ಅದಪ್ಪ ಅಂತಂದ್ರೆ ಉತಾರಿ ಯಾರ ಹೆಸರಲ್ಲೇ ಬರ್ತದೆ ಹೇಳ್ರಿ? ಇವ್ನಿಗೆ ಪಿಚ್ಚಗಣವನಿಗೆ ಯಾರ ಹೆಸರಲ್ಲೇ ಬರ್ತದೆ ಉತಾರಿ? ಅಪ್ಪನ ಹೆಸರಲ್ಲೇ ಬರ್ತದಿಲ್ಲ, ಮತ್ತೆ ಇವ್ರ ಅವನ ಹೆಸರಲ್ಲೇ ಬರ್ತದೆ ಉತಾರಿ. ಅಲ್ರಿ ಸಾಲ್ಯಾಗ ಯಾರ ಹೆಸರು ಹಚ್ತಾರ? ಮತ್ತೆ ಸಾಲ್ಯಾಗಾದ್ರೂ ಕೂಡ ಅಲ್ಲಿ ಇವ್ರ ಅವನ ಹೆಸರು ಹಚ್ತಾರನು? ಇಲ್ಲ, ಅಪ್ಪನ ಹೆಸರೇ ಹಚ್ತಾರ. ಅಲ್ಲಿ ಅವನೇ ಹಚ್ಚಿನಕ್ಕಿದಳಪ್ಪ ಅಂತಂದ್ರೆ ಅವನ ಹೆಸರು ಹಚ್ಚಬೇಕಾಗಿತ್ತಲ್ಲ. ಹೌದು, ಯಾಕೆ ಹಚ್ಚಲಿಲ್ಲಕ್ಕಿಂದು? ಹೌದು. ಅಲ್ಲಿ ಆದ್ರೂ ಕೂಡ ತಂಗಿ ನಮ್ಮ ಅಪ್ಪನೇ ಮೇನದಾನ. ಅವ ಇದ್ದಾಗ ನೀ ಮುಂದ ಸ್ವತಃ ನೀನು ಅಕ್ಕಮಾದೇವಿನೇ ಹೆಣ್ಣಿನ ಬಳಗಕ್ಕೆ ರೋಡ್ ಹಾಕಿ ಕೊಟ್ಟಾಳಕ್ಕೆ. ಕೇಳು ಏನಂತ ಹೇಳಾಳ? ತಂದಿ ಸತ್ತರ ತಲೆ ಹೋದಂತೆ, ತಂದಿ ಸತ್ತರ ತಲೆ ಹೋದಂತೆ, ತಾಯಿ ಸತ್ತರ ಕರಳು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಯಳು ಸತ್ತರ ಎಡಗಾಲನ ಕೆರುವ ಸ್ವಾನ ಬೈದಂತೆ ಅಂತ ಹೇಳ್ತಾಳಕಿ. ಯಾವ ಹೆಂಡತಿ ಗಂಡನ ಅದ್ರ ಪ್ರಕಾರ ಇರಂಗಿಲ್ಲ. ಗಂಡು ಒಂದು ಊಟ ಮಾಡಿಸೋದು, ಗಂಡ ಗಳಕ್ ಹೋಯ್ತಪ್ಪ ಅಂತಂದ್ರೆ ಇವು ಒಲಿ ಸಂಧ್ಯಾಗ ಕೂತ್ ಹೊಡಿತಿರ್ತಾವ ಮೆತ್ತಗಂದು. ಕೆಟ್ಟ ದರಿದ್ರ ಎಂತಾವ್ ದರಿದ್ರ ಹೆಂಗಸರು ಸತ್ತು ಅಂದ್ರೆ ಏನಂತ ಆಕಿ? ನಾವೇನ್ ಹೈಕೊಂಡ್ ಬಿಟ್ಟಿರ್ತೀವಲ್ಲ ಮೆಟ್ಟ, ಹಿಂದಿನವ್ರು ಹೈಕೋತಿದ್ರಿ ಗಡ್ಡಿ ಮೆಟ್ಟ. ಈಗೆಲ್ಲ ಇವೆಲ್ಲ ಬಂದವ್ ಫೈಬರ್, ಅವಕ್ ನಾಯಿ ಸೈತಕ್ಕೆ ಬಾಯ ಹಿಡಲ್ಲ. ಅವಾಗ ಅವಕ್ಕ ನಾಯಿ ಸೈತಕ್ಕೆ ಬಾಯ ಹಿಡಂಗಿಲ್ಲ. ಅದು ನಾಯಿ ಹಸುವಿನ ತಾಪಿಗಾಗಿ ಈ ತೊಗಿಲೊಳಗರೆ ಏನ್ರಿ ಸಿಗ್ತದೆ ನನಗೆ ಲಾಲಾರಸ, ಇದು ಹಿಡ್ಕೊಂಡು ಮಾತ್ರ ಆಚೆ ಕಡೆ ತಿಟ್ಟಾಗ ಒಯ್ದು ಬಿಟ್ಟಿಗಿಂತಲೂ ಕನಿಷ್ಠತೆ ಇವ್ರು ಅಕ್ಕಮಾದೇವನೇ ಹೇಳ್ಯಾಳ ವಚನದೊಳಗೆ. ಮತ್ತೆ ಪತಿ ಆತದೊಳಗಿರುವಂತ ಸತಿಯಳು ಸತ್ರ ಏನಂತಾಳ? ಹಿಂಗೂ ಇರ್ತಾರ. ಹೆಂಗಪ್ಪ ಅಂತಂದ್ರ ತವ್ರ ಮನೆಯವ್ರು ಮಾತ್ರ ಕರಿಲಾಕ್ ಬಂದ್ರಪ್ಪ ಅಂತಂದ್ರೆ ಏನ್ ಮಾಡ್ತಾರ? ಇಲ್ಲಿ ಗಂಡನ ಮನೆಯಿಂದ ಎಲ್ಲ ಗಂಟು ಗೋಳೆ ಮಾಡ್ಕೊಳ್ಳೋದು. ಗಂಟು ಗೋಳೆ ಮಾಡ್ಕೊಂಡು ಹೋಗಿ ಮಾತ್ರ ಮುಂದೆ ತವ್ರ ಮನೆಗೆ ಹೋಗಿ ಅಲ್ಲಿ ತವ್ರ ಮನೆಯಾಗ ಹೋಗಿ ಏನ್ ಮಾಡುತ್ತಮ್ಮ? ಇವ್ರ ಮೈ ಮ್ಯಾಗ ಹೊಸ್ತಾ ಒಡವಿ 1, 2 ರೀ ತಾಲೂಕಾ ಜಿಲ್ಲಾ ಮುಕ್ಕಾಮ ಪೋಸ್ಟ್ ಎಲ್ಲ ಇವ್ರ ಕೊಳಗೆ ಇವೆಲ್ಲ ಹೋಗಿ ಮಾಡಿಸ್ಕೊಳ್ಳೋದಲ್ಲ ತವ್ರ ಮನ್ಯಾಗ. ಗಂಡ ಕರಿಲಾಕ ಬಂದನಪ್ಪ ಅಂತಂದ್ರೆ ಹಿಂದ್ಗಡೆ ಏನ್ ಮಾಡೋದು? ಅವೆಲ್ಲ ಹೈಕೊಂಡು ಬರೋದು ಮೈ ಮ್ಯಾಗ. ಹೈಕೊಂಡು ಬರೋ ಹೊತ್ನ್ಯಾಗ ಮಾತ್ರ ಅವೆಲ್ಲ ಒಳಗೆ ಹೈಕೊಂಡ್ ಬರೋದಿಲ್ಲ, ಸೆರಗಿನಾಗ ಮ್ಯಾಗ ಹೈಕೊಂಡು ಬರ್ಲಿ ಎಲ್ಲಾರು ನೋಡ್ಬೇಕ ತಿಳ್ಕೊಂಡು. ಇದು ಮನ್ಯಾಗ ಊರಾಗ ಹಾಯ್ದು ಬರ್ತಿರ್ತದ ಹೆಣ್ಮಗಳು. ಬರೋದ್ರೊಳಗಾಗಿ ಇವು ಮನ್ಯಾಗ ಕೂತಿರ್ತಾವ ನೋಡ್ರಿ ಮುದುಕ್ಯಾರು, ಕೆಲಸ ಇರಂಗಿಲ್ಲ ಅವು ಕೊಟ್ಟೆ. ಅವು ಮನ್ಯಾಗ ಕೂತ್ಕರೆ ಏನಂತವ? ಅಯ್ಯ ಏನ್ ಚಂದ ಅದಾವ ಬಂಗಾರ, ನಿನಗ ಗಾಂಡಿ ಮಾಡಿಸಿ ಹಾಕೇನೇನಂತ ಕೇಳತ್ತಾಳ ಮುದುಕಿ. ಅವಾಗ ಈಕಿ ಏನ್ ಹೇಳ್ತಾಳ? ಯವ್ವ ಅದೇನು ಉಳ್ಳಾಕ್ ತರ್ತದ ಯವ್ವ ನನ್ನ ಹಾಟೆನ ಮಗ, ಅದೇನು ಅದಕ್ಕೂ ಉಪಯೋಗ ಇಲ್ಲ. ನಮ್ಮ ತವ್ರ ಮನೆಗೆ ಹೋಗಿದ್ದೆ, ನಮ್ಮ ಮಗು ಮಾಡಿಸಿ ಹಾಕ್ಯಾಳ ಚಂದಾಗ್ಯಾವ ಆಯಿ. ಯಾರ್ದ್ರ ಗಂಟೆ ನೋಡ್ರಿ ಅಲ್ಲಿ ನೋಡ್ರಿ ಎಲ್ಲ ಯಾರ್ದ ಗಂಟಿದು? ನಮ್ಮ ಅಪ್ಪಂದು ಗಂಡನ ಗಂಟ ತೊಗೊಳೋದು, ತವ್ರ ಮನೆ ಹೆಸರು ಹೇಳೋದು. ಅದಕ್ಕ ಯಾರ್ದಾರ ರೊಕ್ಕ ಎಲ್ಲ ಮನೆ ಜಾತ್ರೆ ಮಾಡೋರಿಗೆ ಗೊತ್ತಾಗಂಗಿಲ್ಲ ಇದು. ಆದಿ ಅನಾದಿ ಬುನಾದಿ ಅಚ್ಚಿ ಕಡಿಗೆ ಸಹಿತ ಪರಶಿವ ಅದಾನ.
ಅದ್ರ ಅಚ್ಚಿ ಕಡೆಗೆ ಯಾವಕ್ಕಿ ಇಲ್ಲ ಅದಕ್ಕೆ ಯಾವ ಯುಗದಾಗ ಏನೇನು ತಯಾರು ಮಾಡ್ಯಾನ ಅಂತ ಕೇಳ ನಾವ ಒಮ್ಮಿದೊಮ್ಮೆ ಅವ ಇಚ್ಛಾ ಮಾಡೋ ಒಮ್ಮೆ ತಯಾರು ಮಾಡ್ಯಾನ ಎಲ್ಲಾನು ಏನು ಭೂಮಿ ಇದ್ದಿದ್ದಿಲ್ಲ ಆಕಾಶ ಇದ್ದಿದ್ದಿಲ್ಲ ಗಾಳಿ ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಇಲ್ಲಾರ್ದಂತ ಟೈಮ್ ಒಳಗೆ ಇದು ಎಲ್ಲ ಅವ ಬರೇ ಇಚ್ಛಾ ಮಾಡಿದ್ರೆ ತಯಾರಾಗಿ ಹೋಗ್ಬಿಟ್ಟದ ಇದು ಎಲ್ಲ ಸುದ್ದಿ ನಿನಗೆ ಗೊತ್ತಿಲ್ಲ ಎಲ್ಲಿ ಅದಕ್ಕೆ ಈಗ ಏನ್ ಹೇಳ್ಯಾರ ಅವ್ರ ಪದ್ಯದೊಳಗ ಪೂರಿ ಮೂಲ ಸ್ತಂಭದ ತಳ ಕೇಳಕತ್ತಾಳ ಅದಕ್ಕೆ ಅದೊಂದು ವಿಷಯ ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ